ಮಹಿಳೆಯರ ಬಗ್ಗೆ ವಿಚಾರ ಮಾಡುತ್ತೆ, ರೈತರ ಬಗ್ಗೆ ವಿಚಾರ ಮಾಡುತ್ತೆ, ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತೆ, ಯುವಕರ ಬಗ್ಗೆ ವಿಚಾರ ಮಾಡುತ್ತೆ, ಕಲ್ತಂತವ್ರ ಬಗ್ಗೆನೂ ಮಾಡುತ್ತೆ, ಕಲಿದ್ಲೆ ಇದ್ದಂತವ್ರ ಬಗ್ಗೆನೂ ಮಾಡುತ್ತೆ. ಅದಕ್ಕೆ ಅಲ್ವಾ ಅಕ್ಷರ ಕೊಟ್ಟಿದ್ದು ಕಾಂಗ್ರೆಸ್, ಅನ್ನ ಕೊಟ್ಟಿದ್ದು ಕಾಂಗ್ರೆಸ್, ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್, ಆರೋಗ್ಯ ಕೊಟ್ಟಿದ್ದು ಕಾಂಗ್ರೆಸ್. ಇಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕಿ ಆಗಿದ್ದೀವಿ ನಾವು ನೀವೆಲ್ಲೋ ಎಲ್ಲ ಅಂತಂದ್ರೆ ನಾವು ಬಹಳ ಹೆಮ್ಮೆಯಿಂದ ಇರಬೇಕು. ಎಸ್, ಐ ಅಗ್ರಿ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಸಂಕಷ್ಟದ ದಿನಗಳು ಬಂದಿದಾವೆ. ಆ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ. 135 ವರ್ಷ ಹಳೆಯ ಪಕ್ಷ ಆಯ್ತು, ಪರವಾಗಿಲ್ಲ. ಆದ್ರೆ ಮತ್ತೆ ಪುಡ್ದೇಳುವಂತ ಕಾಲ ಬಂದೇ ಬರುತ್ತೆ. ತಾವೆಲ್ಲ ಧೈರ್ಯದಿಂದಿರಬೇಕು. ತಾವೇ ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಯಾಕಂತಂದ್ರೆ ನಮಗೆ ಹೆಮ್ಮೆ ಇರ್ಬೇಕು. ಮೊದಲು ನಾವು ನಮ್ಮನ್ನ ಕನ್ವಿನ್ಸ್ ಮಾಡ್ಬೇಕು. ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮನ್ನ ಕನ್ವಿನ್ಸ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾಕಿದೀವಿ, ಕಾಂಗ್ರೆಸ್ ಪಕ್ಷದಿಂದ ಸಮಾಜಕ್ಕೆ ನಮಗೆ ಏನ್ ಅನುಕೂಲ ಆಗಿದೆ ಅನ್ನೋದನ್ನ ನಾವು ನಮಗ್ ಕನ್ವಿನ್ಸ್ ಮಾಡಿದ್ರೆ ನಾವು ಬೇರೆ 10 ಜನರನ್ನ ಕನ್ವಿನ್ಸ್ ಮಾಡ್ತೀವಿ. ನಾನು ಇಷ್ಟೇ ನನ್ನ ಅಕ್ಕ ತಂಗಿಯರಿಗೆ ಹೇಳ್ತೀನಿ, ಧೈರ್ಯಂ ಸರ್ವತ್ರ ಸಾಧನಂ. ಇಲ್ಲಿ ತೋರಿಸಿದ್ರು ನಾಟಕ, ಇಷ್ಟು ಚೆನ್ನಾಗಿ ಮಾಡಿದ್ರು ಅವ್ರು. ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರು, ಆದ್ರೆ ಆ ನಾಟಕದಲ್ಲಿ ಅರ್ಥ ಇದೆ. ಕುಡುಕ ಗಂಡ, ಮಗಳಿದ್ದಾಳೆ, ತಲೆ ಬಾಚ್ತಾ ಕೂತ್ಕೊಂಡಿದ್ದಾಳೆ. ಮಗಳನ್ನ ದೊಡ್ಡವಳನ್ನ ಮಾಡಿ ಸ್ವಾಭಿಮಾನಿಯಾಗಿ ಅವಳ ಕಾಲ ಮೇಲೆ ನಿಲ್ಲಿಸ್ಬೇಕನ್ನುವಂತ ತಾಯಿಯ ಕನಸು. ಈ ಕಡೆ ನೋಡಿದ್ರೆ ಬೆಳಕಿದೆ, ಈ ಕಡೆ ನೋಡಿದ್ರೆ ಕುಡುಕ ಗಂಡ ಕತ್ಲಿದೆ. ಆ ಎರಡರ ಮಧ್ಯದಲ್ಲಿ ಆ ಮಹಿಳೆಯ ಪಾತ್ರ ಏನನ್ನೋದು ಬಹಳ ಮುಖ್ಯ. ಆ ಮಹಿಳೆ ಯಾವ ರೀತಿ ಸಮಾಜದಲ್ಲಿ ಸ್ವಂತ ಶಕ್ತಿಯ ಮೇಲೆ ಎದ್ ನಿಂತು ಮಗಳನ್ನ ಬೆಳೆಸ್ತಾಳೆ ಅನ್ನೋದು ಬಹಳ ಮುಖ್ಯ. ಎಲ್ಲಾ ಒಂದು ಪ್ರಸಂಗದಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ಏಳು ಬೀಳುಗಳನ್ನ ಕಂಡಿದ್ದೀವಿ. ಇವತ್ತು ನಿಮ್ಮ ಎದುರುಗಡೆ ನಾನು ಭಾಷಣ ಮಾಡ್ತಾ ಇದ್ದೀನಿ ಅಂತಂದ್ರೆ ದಿನದ 24 ಗಂಟೆ, ವರ್ಷದ 365 ದಿನ ನಾನು ಸಂತೋಷದಿಂದ ಇರ್ತೀನಿ ಅಂತ ತಿಳ್ಕೊಂಡ್ರ ಭ್ರಮೆ. ಕ್ಷಣ ಕ್ಷಣಕ್ಕೂ ನಮಗೆ ಅಡಚಣೆಗಳಿರ್ತಾವೆ. ದಿನ ದಿನಕ್ಕೂ ನಾವು ಮೆಟ್ಟಿ ನಿಲ್ಬೇಕಾಗಿರುತ್ತೆ. ಯಾರು ಕೂಡ ಸುಖದ ಸುಪ್ಪತ್ತಿಗೆ ಮೇಲೆ ಮಹಿಳೆ ನಡಿಲಿಕ್ಕೆ ಸಾಧ್ಯ ಇಲ್ಲ. ಮುಳ್ಳಿನ ಹಾಸಿಗೆಯನ್ನ, ಗುಲಾಬಿ ಹೂವನ್ನ ಹತ್ರಲ್ಲಿ ಹುಡುಕುವಂತ ಕೆಲಸ ನಾವು ನೀವೆಲ್ಲ ಮಾಡ್ಬೇಕಾಗತ್ತೆ. ಒಬ್ಬ ಗೃಹಿಣಿನೇ ಆಗಿರ್ಲಿ, ಒಬ್ಬ ಆಫೀಸರ್ ಆಗಿರ್ಲಿ, ಒಬ್ಬ ಕೂಲಿ ಕೆಲಸ ಮಾಡುವಂತ ಮಹಿಳೆನೇ ಆಗಿರ್ಲಿ, ಅಥವಾ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ಲಿ, ಅಥವಾ ಸಾಧನೆ ಮಾಡಿದಂತ ಎಲ್ಲ ನನ್ನ ಅಕ್ಕ ತಂಗಿಯರು ಫೋಟೋ ಹಾಕಿದ್ದಾರೆ. ಪ್ರತಿಯೊಬ್ಬರಿಗೂ ಅಗ್ನಿ ಪರೀಕ್ಷೆ ಇರುತ್ತೆ, ಪ್ರತಿಯೊಬ್ಬರಿಗೂ ಪರೀಕ್ಷೆ ಇರುತ್ತೆ. ಆದ್ರೆ ತಾಳ್ಮೆಯಿಂದ ನಾವು ಚಾಣಾಕ್ಷ ಬುದ್ಧಿಯಿಂದ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ನಿಮ್ಮೆಲ್ಲರ ಭವಿಷ್ಯ ಉತ್ತಮವಾಗ್ಲಿ, ಉಜ್ವಲವಾಗ್ಲಿ, ತಾವೆಲ್ಲರೂ ರಾಜಕಾರಣದಲ್ಲಿ ಬೆಳೀಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಸೌಮ್ಯ ರೆಡ್ಡಿ ಅವರು ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು. ನನಗೆ 2 ಗಂಟೆ ಮೇಲೆ ಆದ್ರೆ ಸ್ವಲ್ಪ ಬೆನ್ನು ಜಾಸ್ತಿ ಆಗತ್ತೆ. ಆದ್ರೂ ಕೂಡ ನಿಮ್ನೆಲ್ಲರನ್ನು ನೋಡಿ ಆ ಬೆನ್ನುವೇ ನನಗೆ ಮಾಯ ಆಯ್ತು. ನನಗೆ ನನ್ನ ಕರಿಯರ್ನಲ್ಲಿ ಪ್ರತಿಯೊಬ್ರು ನನಗೆ ಸಹಕಾರ ಕೊಟ್ಟರು, ಮಾರ್ಗದರ್ಶನ ಮಾಡಿದ್ರು. ಒಂದ್ ಮಾತು ರೇವಣ್ಣ ಸರ್ ಅಂದಿದ್ದು ನನ್ನ ಹೃದಯಕ್ಕೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಅವ್ರೊಂದ್ ಮಾತು ಹೇಳಿದ್ರು. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಮೇನ್ ಕಾಂಗ್ರೆಸ್ ಇದ್ದಾಗ ಅವರು ನಮ್ಮ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆಗಿದ್ರು. ಅವಾಗ್ಲೂ ಬೆಳೆಸಿದ್ರಮ್ಮ, ಬಾಮ್ಮ ನಾನು ಹತ್ತಿಸ್ತೀನಿ ಮೆಟ್ಲು ಅಂತಂದ್ರು. ಈ ಭಾವನೆ ಪ್ರತಿಯೊಬ್ಬ ಪುರುಷರಿಗೆ ಬಂದ್ರೆ ನಮ್ಮ ಮಹಿಳಾ ಕಾಂಗ್ರೆಸ್ ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ತಮ್ಮೆಲ್ರಿಗೂ ಶುಭಾಶಯನ ಕೋರಿ, ನಾನು ಶಾಸಕಿ ಸೌಮ್ಯ ರೆಡ್ಡಿನೇ ಅಂತ ಹೇಳ್ತೀನಿ. 16 ಹೋಟೆಲ್ ಸೋತಿದ್ದಾಳೆ, ಆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ನಾನಂತರೂ ಸೋಲಂತ ಒಪ್ಪೋದಿಲ್ಲ. ನನ್ನ ಆತ್ಮೀಯ ಸಹೋದರಿಯ ಒಂದು ಸಂಘಟನೆಯಲ್ಲಿ ತಾವೆಲ್ಲರೂ ಉತ್ತಮವಾದಂತ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಅಂಡ್ ಒನ್ ಮೋರ್ ಟೈಮ್ ಕಂಗ್ರ್ಯಾಚುಲೇಷನ್ ಅಮ್ಮ. ಸಾರಿ, ನಾನು ಮರ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.